ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಳೆಯಿಂದ ಮುಂಗಾರು ಅಧಿವೇಶನ ಶುರುವಾಗ್ತಾ ಇರುವಂಥದ್ದು. ಈ ಒಂದು ಅಧಿವೇಶನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ವಿರುದ್ಧ ವಿಪಕ್ಷಗಳು ಹೋರಾಟ ಮಾಡೋದಕ್ಕೆ ಸಾಕಷ್ಟು ತಯಾರಿಯನ್ನ ಸಹ ನಡೆಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಮಾಜಿ ಡಿ.ಸಿ.ಎಂ ಆದಂತಹ ಅಶ್ವಥ್ ನಾರಾಯಣ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಾಳೆಯಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಸೆಷನ್ ಅಲ್ಲಿ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇತ್ತು, ಈಗ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇರುವಂಥದ್ದು. ಈ ಒಂದು ಸರ್ಕಾರವನ್ನ ಎದುರಿಸೋಕೆ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸ್ತಾ ಇದ್ದೀರಾ? ಭಾಳ ಮುಖ್ಯವಾಗಿ ಇದು ಕಾಂಗ್ರೆಸ್ ಸರ್ಕಾರದ ಮುಂದುವರೆದ ಭಾಗ. ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಆದರೆ ಅವ್ರ ಮನಸ್ಥಿತಿ ಬದಲಾಗಲ್ಲ. ಮನಸ್ಥಿತಿ ಅದೇ ಇರುತ್ತೆ. ಕಾಂಗ್ರೆಸ್ ಅಂದರೆ ಒಂದು ಭ್ರಷ್ಟಾಚಾರ, ಅವ್ಯವಸ್ಥೆ, ಆಡಳಿತಕ್ಕೆ ಆದ್ಯತೆ ಇಲ್ಲ, ಅಧಿಕಾರದ ದಾಹ, ಅಧಿಕಾರ ಮತ್ತು ಅವ್ಯವಸ್ಥೆ, ಸಮಾಜ ಒಡೆಯುವಂಥದ್ದು, ತುಷ್ಟೀಕರಣ, ಗೊಂದಲ ನಿರ್ಮಾಣ ಮಾಡೋದೇ ಕಾಂಗ್ರೆಸ್ಸಿನ ಸಂಸ್ಕೃತಿಯಾಗಿದೆ. ಅವರ ಮಾತುಗಳು, ಅವರ ಭಾಷೆಗಳು ಎಲ್ಲವನ್ನೂ ನಾವು ನೋಡ್ಬೋದು. ಈ ದಿಕ್ಕಲ್ಲಿ ಅವರ ಮಂತ್ರಿಮಂಡಲನೇ ನೋಡಿದಾಗ ಯಾವ ಪರಿಸ್ಥಿತಿಯಲ್ಲಿದೆ ಮಂತ್ರಿಮಂಡಲ, ಆಪಾದನೆಗಳು, ಹಣದ ಅವ್ರ ಪಕ್ಷದವ್ರು ಮಾತಾಡಿರೋದು, ನಾವೇನು ಹೇಳೋದಲ್ಲ, ಹಣದ ಪ್ಯಾಕೇಜ್, ಏನು ಪ್ಯಾಕೇಜ್ ಮೇಲೆ ಮಂತ್ರಿಯನ್ನು ಮಾಡುವಂಥದ್ದಾಗಿದೆ, ಮಂತ್ರಿಮಂಡಲ ಆಗಿರುವಂಥದ್ದಿದೆ. ಈ ರೀತಿ ಆಪಾದನೆಗಳನ್ನು ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಮಂತ್ರಿಮಂಡಲದಲ್ಲಿರುವಂಥ ಕಳಂಕಿತರು ನಾಗೇಂದ್ರ ಅವರು ನೋಡಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ವ್ಯಕ್ತಿ, ಪರಿಶಿಷ್ಟ ಪಂಗಡದ ಜನರ ಹಣನೇ ಲೂಟಿ ಮಾಡಿರೋದನ್ನ ಸ್ವತಃ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವತಃ ಸದನದಲ್ಲಿ ಒಪ್ಕೊಂಡಿದ್ದಾರೆ. ಮತ್ತು ನಾಗೇಂದ್ರ ಅವ್ರು ನಡೆದು ಬಂದ ದಾರಿಯೆಲ್ಲ ತಾವೆಲ್ಲ ನೋಡಿದ್ದೀರಿ ಯಾವ ರೀತಿ ಇದೆ. ಹಾಗಾಗಿ ಅಂಥವ್ರನ್ನ ಮಂತ್ರಿಮಂಡಲದಲ್ಲಿ ತಿರ್ಗಾ ಅವ್ರ ಮೇಲೆ ಚಾರ್ಜ್ ಶೀಟ್ ಇದ್ರೂ, ಈ ರೀತಿ ಭ್ರಷ್ಟಾಚಾರದ ಆಪಾದನೆ ಇದ್ರೂ ಅವ್ರನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡಿರುವಂಥದ್ದು. ಮತ್ತು KPSC ಹಗರಣ ಮೇಲೆ ಹಗರಣ ಇದೇ ಚರ್ಚೆ ಆಗ್ತಿದೆ. KPSC ಒಮ್ಮೆ ಅಲ್ಲ, ಎರಡಲ್ಲ, 3 ಬಾರಿ ಅಲ್ಲ, ಬಾರಿ ಪಾಪದ ಕೂಡ ತುಂಬಿ ತುಳುಕ್ತಿರೋವಂಥದ್ದಿದೆ. ಈ ವಿಚಾರದಲ್ಲೂ ಸರ್ಕಾರ ಮೃದು ಧೋರಣೆಯನ್ನು, ಎಲ್ಲೋ ಒಂದು ಕಡೆ ಅದಕ್ಕೆ ಕುಮ್ಮಕ್ಕನ್ನು ಕೊಡುವಂಥ ಕೆಲಸಗಳನ್ನು ಮಾಡುವಂಥದ್ದು, ಅದಕ್ಕೆ ಭ್ರಷ್ಟಾಚಾರಕ್ಕೆ ರಕ್ಷಣೆ ಕೊಡುವಂಥದ್ದು, ಒಂದು ಯುವಕರಿಗೆ ಅನ್ಯಾಯ ಮಾಡ್ತಿರೋವಂಥದ್ದು, ಇವೆಲ್ಲ ನೋಡಿದಾಗ ಭ್ರಷ್ಟಾಚಾರ ಎದ್ದು ಕಾಣ್ತಿರೋವಂಥದ್ದು. ಮತ್ತು ಬರ ನಿರ್ವಹಣೆಯಲ್ಲೂ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು. ಮತ್ತು ಬೇರೆ ಹಲವಾರು ವಿಚಾರದಲ್ಲಿ ಶಿಕ್ಷಣ ನೀತಿ ಬಗ್ಗೆ ಯುವಕರ ಭವಿಷ್ಯವನ್ನೇ ನಿರ್ಣಾಮ ಮಾಡಿರುವಂಥ ಒಂದು ಏನಾದ್ರು ಕಾಂಗ್ರೆಸ್ ಸರ್ಕಾರ ಇದೆ, ಈ ಕಾಂಗ್ರೆಸ್ ಸರ್ಕಾರ. ಈ ರೀತಿ ಹಲವಾರು ವಿಚಾರ ಇದೆ. ಬೆಂಗಳೂರಿನಲ್ಲಿ ಫ್ರೀಡಮ್ ಫ್ರಮ್ ಟ್ಯಾಕ್ಸ್ ಅನ್ನೋಂಥದ್ದು ಆಗ್ತಿದೆ, ಫ್ರೀಡಮ್ ಫ್ರಮ್ ಚಾರ್ಜಸ್, ಫ್ರೀಡಮ್ ಫ್ರಮ್ ಇವರ ದೌರ್ಜನ್ಯದಿಂದ ಸ್ವಾತಂತ್ರ್ಯ ಬೇಕಾಗಿದೆ, ಫ್ರೀಡಮ್ ಫ್ರಮ್ ವೇಸ್ಟ್ ಅನ್ನೋಂಥದ್ದು ಒಂದು ಭಾಗ ಆಗಿದ್ರೆ, ಫ್ರೀಡಮ್ ಫ್ರಮ್ ಕಾಂಗ್ರೆಸ್ ಅನ್ನೋಂಥದ್ದು ಆಗಿದೆ. ಸೊ ಈ ಫ್ರೀಡಮ್ ಫ್ರಮ್ ಕಾಂಗ್ರೆಸ್ ಜನ ಯಾಕಾರ ಇವರಿಗೆ ಮತ ಕೊಟ್ಟು ಬೆಂಬಲ ಕೊಟ್ಟು ಸರ್ಕಾರ ತಂದು ಅನ್ನುವಂಥ ಪಶ್ಚಾತ್ತಾಪ ಪಡುವಂಥ ರೀತಿಯಲ್ಲಿ ಈ ಕಾಂಗ್ರೆಸ್ಸಿನ ನಡವಳಿಕೆ ಆಗಿದೆ. ಹಾಗಾಗಿ ಇದನ್ನು ಬಹಿರಂಗ ಪಡಿಸುವಂಥದ್ದು, ಬಯಲಿಗೆಳೆಯುವಂಥದ್ದು, ಪರಿಣಾಮಕಾರಿಯಾಗಿ ತೀವ್ರವಾಗಿ ಇದನ್ನು ತಿಳಿಸುವಂಥದ್ದು, ಸರ್ಕಾರಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸ ಇವತ್ತು ಪ್ರತಿಪಕ್ಷ ಮಾಡುತ್ತೆ ಅಂತ ನಾವು ಈ ಸದನದಲ್ಲಿ, ಈ ಸೆಷನಲ್ಲಿ ಇದನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡುವಂಥದ್ದಾಗುತ್ತೆ. ಸರ್, ಅದೇ ರೀತಿಯಾಗಿ ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿರುವಂಥದ್ದು. ಹೀಗಾಗಿ ಅಧಿವೇಶನದಲ್ಲಿ ಏನಾದರೂ ಅಹೋರಾತ್ರಿ ಧರಣಿಗೆ ವಿಪಕ್ಷಗಳು ಮುಂದಾಗತ್ತಾ, ಪ್ಲ್ಯಾನ್ ಏನಾದರೂ ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ, ನೋಡಬೇಕು. ಇದು ವಿಚಾರದಲ್ಲಿ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಏನು ನಿರ್ಧಾರ ಮಾಡ್ತಾರೆ, ಪ್ರತಿಪಕ್ಷ ನಾಯಕರು ನೋಡುವ. ಅವರು ಆ ಸಂದರ್ಭಕ್ಕೆ ಸೂಕ್ತವಾಗಿ ನಿರ್ಧಾರವನ್ನು ತೊಗೊಳ್ತಾರೆ. ಏನು ನಿರ್ಧಾರ ತೊಗೊಳ್ತಾರೋ ಅವ್ರ ಜೊತೆ ಸಹಕಾರ ಕೊಟ್ಟು ಉತ್ತಮವಾಗಿ ಕೆಲಸ ಮಾಡುವಂಥದ್ದು ಮಾಡ್ತೀವಿ. ಸರ್, ಈಗ ಮತ್ತೆ CWRC ಆದೇಶವನ್ನು ಹೊರಡಿಸಿರುವಂಥದ್ದು ಅಂದರೆ 12,000 ಕ್ಯೂಸೆಕ್ ವಾಟರ್ ನೀರನ್ನು ಈಗ ಮತ್ತೆ ಪ್ರತಿದಿನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂಥದ್ದು. ಈ ವಿಚಾರವನ್ನು BJP ಯಾವ ರೀತಿಯಾಗಿ ನೋಡುತ್ತೆ? ನೋಡಿ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಂದು ಪ್ರಮುಖ, ಅದೇನು ನಿರ್ಧಾರ ತೊಗೊಳುತ್ತೆ ಅದು ಅಲ್ಲಿ ಅನುಷ್ಠಾನ ಆಗುವಂಥದ್ದಾಗುತ್ತೆ. ಇಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಪ್ರೆಸೆಂಟ್ ಮಾಡೋದ್ರಲ್ಲೇ ವಿಫಲವಾಗಿದೆ. ಎಲ್ಲ ಒಂದು ಕಡೆ ತಮ್ಮ TVK ಸರ್ಕಾರದ, ಮೈತ್ರಿ ಸರ್ಕಾರದ ಬಗ್ಗೆ ಮೃದು ಧೋರಣೆಯಿಂದಾಗಿ ಎಲ್ಲೋ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ
ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಇಲ್ಲಿ ಎದ್ದು ಕಾಣುವಂಥದ್ದಿದೆ. ಇನ್ನು ನಮಗೆ ಡ್ಯಾಮ್ಗಳು ತುಂಬಿಲ್ಲ, ವ್ಯವಸಾಯಕ್ಕೆ ಇಲ್ಲಿ ನೀರು ಕೊಟ್ಟಿಲ್ಲ, ಇಲ್ಲಿರೋಂಥವ್ರಿಗೆ ಯಾರಿಗೂ ವ್ಯವಸಾಯ ಕೊಟ್ಟಿಲ್ಲ, ಕೆರೆಗಳು ತುಂಬಿಸ್ಲಿಕ್ಕೂ ನೀರು ಬಿಟ್ಟಿಲ್ಲ. ಇದು ನೋಡಿದ್ರೆ ಅವರಿಗೆ ತಮಿಳ್ನಾಡಿಗೆ ನೀರು ಬಿಡುವಂಥದ್ದು ಎಷ್ಟು ಮಟ್ಟಿಗೆ ಸರಿದೆ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತ ರೀತಿಯಲ್ಲಿ ಈ ಸರ್ಕಾರದ ನಡವಳಿಕೆ ಆಗಿದೆ. ರಾಜ್ಯದ ಜನರು ಸಮಾನವಾಗಿ ಇಲ್ಲಿ ರಾಜ್ಯದ ಜನರು ರೈತರ ಹಿತವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಮತ್ತು ಬರಗಾಲದ ಛಾಯೆ, ಬರಗಾಲವನ್ನು ಇಲ್ಲಿ ನಮ್ಮ ದಕ್ಷಿಣ ಕರ್ನಾಟಕ, ಇತರ ಭಾಗ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಬರದ ಛಾಯೆ ಮೂಡಿದೆ. ಹಾಗಾಗಿ ಎಲ್ಲ ಈ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಈ ರೀತಿ ನೀರನ್ನು ಬಿಡುಗಡೆ ಮಾಡುವಂಥ ಆಗ್ತಿರೋದು, ನೀರು ಬಿಡ್ತಿರೋವಂಥದ್ದು ಎಲ್ಲೊಂದು ಕಡೆ ನಮ್ಮ ರಾಜ್ಯದ ಕೇಸನ್ನು ಪರಿಣಾಮಕಾರಿಯಾಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ವಿಫಲವಾಗಿದೆ ಈ ಕಾಂಗ್ರೆಸ್ ಸರ್ಕಾರ. ಸರ್, ಕೊನೆಯ ಪ್ರಶ್ನೆ, ನಾಳೆಯಿಂದ ಅಧಿವೇಶನ ಶುರುವಾಗ್ತಿದೆ, ಆದರೆ ಇನ್ನೂ ಸಹ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಖಾತೆ ಹಂಚಿಕೆ ಆಗಿಲ್ಲ. ಸೊ ಹೀಗಾಗಿ ಯಾವ ರೀತಿಯಾಗಿ ಅಧಿವೇಶನವನ್ನು ನಡೆಸ್ತಾರೆ ಇವರು ಅನ್ನುವಂಥದ್ದು? ಇವರೇನು ಅಧಿಕಾರದ ದಾಹ, ಖಾತೆ ಖ್ಯಾತೆ ಅಂದಂಗೆ ಖಾತೆ ಹಂಚಿಕೆನಲ್ಲೂ ಮಂತ್ರಿಮಂಡಲ ಮಾಡಲಿಕ್ಕೆ ಒಂದಿಷ್ಟು ತಿಂಗಳು, ಈಗ ಖಾತೆಗಳು ಕೊಡಲಿಕ್ಕೆ ಒಂದಿಷ್ಟು ತಿಂಗಳು, ಗೊಂದಲ ಮೇಲೆ ಗೊಂದಲ, ಅವ್ರನ್ನ ತೆಗಿಬೇಕು, ಇವ್ರನ್ನ ಬೇಕು, ಅವ್ರನ್ನ ಸಮಾಧಾನ ಮಾಡಬೇಕು, ಇವ್ರನ್ನ ಸಮಾಧಾನ ಮಾಡಬೇಕು. ಈ ರೀತಿ ಜನರು ಮರ್ತುಬಿಟ್ಟಿದ್ದಾರೆ, ಬರೋದು ವಿಷಯ ಮರ್ತುಬಿಟ್ಟಿದ್ದಾರೆ, ಅಥವಾ KPSC ವಿಚಾರ ಮರ್ತುಬಿಟ್ಟಿದ್ದಾರೆ, ಅಥವಾ ಎಲ್ಲ ಪ್ರಮುಖವಾಗಿರೋಂಥ ವಿಚಾರಗಳನ್ನ ಎಲ್ಲ ಮೈ ಮರೆತು ಗಾಳಿಗೆ ತೂರಿ ಬರೀ ಈ ಖಾತೆಯನ್ನು ಹಂಚಿಕೆ ಮಾಡೋದ್ರಲ್ಲೂ ಇನ್ನು ತಡ. ಸೊ ಇದು ಕಾಂಗ್ರೆಸ್ ಸಂಸ್ಕೃತಿ. ಇದಿಷ್ಟು ಶಾಸಕರಾದಂತಹ ಮಾಜಿ DCM ಆಗಿದ್ದಂತಹ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.